ವೆಲ್ಕಮ್ ಟು ಎಸ್ ಕೆ ಮೋಟೋ ಮೋಡ್ಸ್. ಇವತ್ತಿನ ವಿಷಯ ಏನು ಅಂತಂತಂದರೆ TVS RTX 300 ಅಪಾಚೆ ಅಂತೇಳಿ ಈ ಬೈಕ್ನ ವಿಷಯ. ಇದರಲ್ಲಿ ನಿಮಗೆ 3 ವೇರಿಯಂಟ್ ಸಿಗುತ್ತೆ. ಬೇಸಿಕ್ಕು, ಮಿಡಲ್ಲು ಮತ್ತು ಟಾಪ್ ವೇರಿಯಂಟ್ ಅಂತೇಳಿ 3 ಗಾಡಿಗಳು ಬಿಟ್ಟಿದ್ದಾರೆ. ಮಿನಿಮಮ್ ಪ್ರೈಸ್ ಸ್ಟಾರ್ಟಿಂಗ್ ನಿಮಗೆ ಎಕ್ಸ್ ಶೋರೂಮು 2 ಲಕ್ಷ ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ನನ್ನ ಪ್ರಕಾರ ತುಂಬ ಸಖತ್ತಾಗಿದೆ. ಏನು ಇದ್ರದ್ದು ಉಪಯೋಗ ಅಂತಂದರೆ ನೋಡಿ, ಅಡ್ವೆಂಚರು ಜಾಸ್ತಿ ಜನ ಯಾರು ಅಡ್ವೆಂಚರ್ ಮಾಡ್ತೀರಾ, ಅಡ್ವೆಂಚರ್ ಅಂತಂದರೆ ಓಡಾಡೇ ಮೋಟೋ ವ್ಲಾಗ್ ಮಾಡೋರು, ಅಲ್ಲಿ ಸುತ್ತಾಡೋರು, ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋರಿಗೆ, ಇಂಥವರಿಗೆ ಈ ಬೈಕು ತುಂಬ ಜನ 210 ಇಟ್ಟಿದ್ದಾರೆ, ಎಕ್ಸ್ಪಲ್ಸ್ 210 ಇಟ್ಟಿದ್ದಾರೆ, 200 ಇಟ್ಟಿದ್ದಾರೆ, ಮತ್ತು ಈ ಡಾಮಿನರ್ ಅಂತ 400cc ಬೈಕ್ಗಳನ್ನ ಇಟ್ಟಿದ್ದಾರೆ. ಅವರಲ್ಲೆಲ್ಲ ಏನು ಇಶ್ಯೂ ಅಂತಂದರೆ 210 ಇಟ್ಟಿರೋರು, 200 ಇಟ್ಟಿರೋರಿಗೆಲ್ಲ ಪವರ್ ಪ್ರಾಬ್ಲಮ್ ಇರುತ್ತೆ. ಇದರಲ್ಲಿ ಪವರ್ ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ಇದು ಹೆಚ್ಚು ಕಡಿಮೆ 35ರಿಂದ 36 BHP ಬರುತ್ತೆ. ನಿಮ್ಮ NSಗಿಂತ ಪವರ್ ಜಾಸ್ತಿ ಇರುತ್ತೆ. 200 NSಗಿಂತನೂ ಪವರ್ ಜಾಸ್ತಿ ಇರುತ್ತೆ. ಮತ್ತು ನಿಮ್ಮ ಎಕ್ಸ್ಪಲ್ಸ್ 210ಗಿಂತನೂ ಪವರ್ ಜಾಸ್ತಿ ಇರುತ್ತೆ. ಯಾಕಂದರೆ 35 BHP ಅಂತಂದರೆ ಸುಮ್ಮನೆ ಅಲ್ಲ. ಮತ್ತು ಡಾಮಿನರಿಗೆ ಹೋಲಿಸ್ಕೊಂಡ್ರೆ ಏನು ಅಂತಂತಂದರೆ ಡಾಮಿನರ್ ಫುಲ್ ಹೆವಿ ಇದೆ, ಇದು ಸ್ವಲ್ಪ ಲೈಟ್ ವೇಟಲ್ಲಿದೆ. ಹೊಸ ಇಂಜಿನ್ ಅಂತಂತ ಹೇಳ್ತಿದ್ದಾರೆ, ಹೊಸ ಇಂಜಿನ್ನು ಮತ್ತು ಟೋಟಲಿ ಎಲ್ಲ ರಿಲಯಬಲಿಯಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಏನು ವಿಶೇಷ ಅಂತಂದರೆ TVSನವರು ತುಂಬ ಎಲೆಕ್ಟ್ರಾನಿಕ್ಸ್ ಚೆನ್ನಾಗಿ ಕೊಡ್ತಾರೆ. ಎಲೆಕ್ಟ್ರಾನಿಕ್ಸ್ ಅಂತಂದರೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆಗಲಿ, ABS, ಆಮೇಲೆ ರೈಡಿಂಗ್ ಮೋಡ್ಸ್ ಆಗಲಿ, ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ ಬ್ರೋ. ಕ್ರೂಸ್ ಎಲ್ಲ ತುಂಬ ಚೆನ್ನಾಗಿ ಇವರು ಇನ್ಬಿಲ್ಡ್ ಕೊಟ್ಬಿಡ್ತಾರೆ. ಈ ಥರ ಅಪ್ಡೇಟು ಜನ್ರೇಷನ್ಲಿ ತುಂಬ ಕಮ್ಮಿ, ತುಂಬ ಚೆನ್ನಾಗಿ ಓಡುತ್ತೆ ಅನಿಸ್ತಾ ಇದೆ ನನಗೆ ಈ ಬೈಕು. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ ನಿಮಗೆ ತಿಳಿಸ್ಬೇಕಿತ್ತು, ಈ ಥರ ಅದೊಂದು ಹೊಸ ಬೈಕ್ ಬಿಟ್ಟಿದ್ದಾರೆ ನೋಡಿ. ಈ ಥರ ಅಡ್ವೆಂಚರ್ಗೆ ಯಾರು ಪ್ಲ್ಯಾನ್ ಮಾಡ್ತಿರೋರಾಗಲಿ, ಯಾವ್ದಾರು ಬೈಕ್ ತಗೋಬೇಕು ಅಂತ ಆಸೆ ಇಟ್ಟಿರೋರಾಗಲಿ, ಆಲ್ರೆಡಿ ಲಾಂಚ್ ಆಗಿದೆ. ಇದು ಇದರಲ್ಲಿ ಸಿಗ್ಬೋದು ಅನ್ಸುತ್ತೆ ನಿಮಗೆ. ನೋಡಿ ಈ ಬೈಕ್ನ ಒಂದ್ಸರಿ, ತುಂಬ ಚೆನ್ನಾಗಿದೆ. ಈ ವಿಡಿಯೋದಲ್ಲೆಲ್ಲ ತಿಳಿಸಿರೋದು ನನಗೆ ಎಷ್ಟು ಮಾಹಿತಿ ಸಿಕ್ಕಿದೆ ಅದ್ರ ಬಗ್ಗೆ ಹೇಳಿದ್ದೀನಿ. ಈ ಬೈಕ್ ತುಂಬ ಚೆನ್ನಾಗಿದೆ ಅನಿಸುತ್ತೆ ನನ್ನ ಪ್ರಕಾರ. ಏನಕ್ಕೆ ಅಂತಂದರೆ ಈಗಿರೋ ಎಲ್ಲ ಆಫ್ ರೋಡ್ ಬೈಕಿಗೆ ಹೋಲಿಸ್ಕೊಂಡ್ರೆ ಈ ಬೈಕಲ್ಲಿ ತುಂಬ ಚೆನ್ನಾಗಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ರೀತಿಯ ಇಂಜಿನಿಂದ ಪವರ್ ಆಗಲಿ, ನಿಮಗೆ ಎಲೆಕ್ಟ್ರಾನಿಕ್ಸ್ ಆಗಲಿ ಎಲ್ಲದನ್ನೂ ತುಂಬ ಕೊಟ್ಟಿದ್ದಾರೆ ಈ ಬೈಕ್ನಲ್ಲಿ, ನನ್ನ ಪ್ರಕಾರ ಹೇಳೋದಾದರೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಹಾಗಾಗಿ ನಿಮಗೆ ಈ ಬೈಕ್ನ ತೋರಿಸಿದ್ದೀನಿ ನೋಡಿ. ಯಾರು ಪ್ಲ್ಯಾನ್ ಮಾಡೋರು ಇದ್ದರೆ ಅಡ್ವೆಂಚರ್ ಬೈಕ್ ಅಂತೇಳಿ ತುಂಬ ಜನ ಈಗ ಅಡ್ವೆಂಚರ್ ಬೈಕ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಹಾಗಾಗಿ ಈ ವಿಡಿಯೋ ಮಾಡಿದ್ದು.